ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಶಿವಶಂಕರಪ್ಪ ಸಾಹುಕಾರ್ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ಫ್ಲಾಟ್ನಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಶಿವಶಂಕರಪ್ಪ ಸಾಹುಕಾರ್ ಇವರ ಬೆಂಗಳೂರು ನಿವಾಸದಲ್ಲಿ ಹುಡುಕಾಟವನ್ನು ನಡೆಸಲಾಗಿದೆ. ಡಾಲರ್ಸ್ ಕಾಲೋನಿಯಲ್ಲಿ ಫ್ಲಾಟ್ ಇದೆ, ಅಲ್ಲೂ ಕೂಡ ದಾಖಲಾತಿಗಳ ಪರಿಶೀಲನೆ ಆಗಿದೆ. ಸತತ 23 ಗಂಟೆಗಳಿಂದ ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ. ತಡರಾತ್ರಿವರೆಗೂ ಇಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು. ಬಳಿಕ ಮನೆಯಲ್ಲೇ ಉಳಿದುಕೊಂಡಿದ್ದಾರೆ ಇಬ್ಬರು ಆಫೀಸರ್. ರಾತ್ರಿ ಶಿವಶಂಕರಪ್ಪ ಮನೆಗೆ ಊಟ ತರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಹಾಗೆಯೇ ಇವತ್ತು ಕೂಡ ದಾಳಿ ಕಂಟಿನ್ಯೂ ಆಗುತ್ತೆ. ಶೋಧ ಮುಂದುವರಿಯುವ ಸಾಧ್ಯತೆ ಇದೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಫ್ಲಾಟ್ನಲ್ಲಿ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ಶಿವಶಂಕರಪ್ಪ ನಿವಾಸದಲ್ಲಿ ಇಬ್ಬರು ಅಧಿಕಾರಿಗಳು ಉಳಿದುಕೊಂಡಿದ್ದಾರೆ. ತಡರಾತ್ರಿವರೆಗೂ ಕೂಡ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಇನ್ನುಳಿದಂತೆ ಇವತ್ತು ಕೂಡ ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ. ಶೋಧ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇದೆ. ಅಲ್ಲಿಗೆ ಊಟ ತರಿಸ್ಕೊಂಡ್ರು ಅಧಿಕಾರಿಗಳು. ಶಿವಶಂಕರಪ್ಪ ನಿವಾಸಕ್ಕೆ ಊಟವನ್ನು ತರಿಸ್ಕೊಂಡು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ರು. ನಿನ್ನೆ ಬೆಳಿಗ್ಗೆ ಆರಂಭವಾದಂಥ ಇಡಿ ದಾಳಿ, ಇಡಿ ತನಿಖೆ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ತಡರಾತ್ರಿವರೆಗೂ ಕಂಟಿನ್ಯೂ ಆಗಿತ್ತು. ಇವತ್ತು ಮುಂದುವರಿಯುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಇವರಿಗೆ ಸೇರಿದ ಮನೆ ಹಾಗೆಯೇ ಸಾಕಷ್ಟು ಕಡೆಗಳಲ್ಲಿ ದಾಳಿಯಾಗಿರುವುದು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ಹುದ್ದೆಗಳ ಭರ್ತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಕುರಿತು ನಿನ್ನೆಯಿಂದ ತನಿಖೆ ಆಗ್ತಾ ಇದೆ. ಮನೆಯಲ್ಲಿ ದಾಖಲೆಗಳು, ಬ್ಯಾಂಕ್ ಖಾತೆಗಳ ಬಗ್ಗೆ ವಿವರಣೆಯನ್ನ ಇಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಒಟ್ಟಿನಲ್ಲಿ ತನಿಖೆ ಮುಂದುವರಿತಾ ಇದೆ. ಇತ್ತ ಕೆಪಿಎಸ್ಸಿ ನೇಮಕಾತಿಯ ಅಕ್ರಮದ ಕುರಿತು ನಿನ್ನೆಯಿಂದ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಸಾಹುಕಾರ್ ನಿವಾಸದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ದಾಖಲಾತಿಗಳ ಪರಿಶೀಲನೆ, ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಕಂಟಿನ್ಯೂ ಮಾಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಇತ್ತ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮನೆ ಮೇಲೆ ಇಡಿ ಅಧಿಕಾರಿಗಳು ನಿನ್ನೆ ಬೆಳಿಗ್ಗೆ ದಾಳಿಯನ್ನು ನಡೆಸಿ ತಡರಾತ್ರಿವರೆಗೆ ದಾಳಿಯನ್ನು ಮುಂದುವರಿಸಿದ್ರು. ಇವತ್ತು ದಾಳಿ ಮುಂದುವರಿಯುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಹಣ ವರ್ಗಾವಣೆ ಅಥವಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿನ್ನೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಸಾಹುಕಾರ್ ನಿವಾಸದ ಮೇಲೆ ದಾಳಿಯನ್ನು ನಡೆಸಿದ್ರು. ತಡರಾತ್ರಿವರೆಗೂ ಕೂಡ ಆ ದಾಳಿ ಮುಂದುವರಿತು. ಹಾಗೆಯೇ ನಿನ್ನೆಯ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ದಾಖಲಾತಿಗಳು ಸಿಕ್ಕಿದೆ, ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಇವತ್ತು ಕೂಡ ರೇಡ್ ಕಂಟಿನ್ಯೂ ಆಗ್ಬೋದಾ, ಹೇಗೆ? ಸಂಪತ್, ಏನು ಈ ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನು ಮಾಡಿದರು. ನಿನ್ನೆ ಬೆಳಗ್ಗೆ 5 ಗಂಟೆಯಿಂದ ಕೂಡ ರಾಜ್ಯದ 8 ಜಿಲ್ಲೆಗಳಲ್ಲಿ ಸುಮಾರು 21 ಕಡೆ ಈ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಕಳೆದ 24 ಗಂಟೆಗಳಿಂದ ಕೂಡ ಈ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ. ಇವತ್ತು ಹೊಯ್ಸಳ ಡಿಮ್ಸ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಅವರ ಒಂದು ನಿವಾಸ ಇದೆ, ಫ್ಲಾಟ್ ನಂಬರ್ 304. ಅಲ್ಲಿ ನಿನ್ನೆಯಿಂದ ಕೂಡ 4 ಜನ ಅಧಿಕಾರಿಗಳ ತಂಡ ಒಂದು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇಬ್ಬರು ಅಧಿಕಾರಿಗಳು ಕೆಲವು ದಾಖಲೆ ಪತ್ರಗಳನ್ನು ತೆಗೆದುಕೊಂಡು ಹೊರಟಿದ್ದಾರೆ. ಮತ್ತಿಬ್ಬರು ಕೂಡ ಈಗ ಪರಿಶೀಲನೆ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಇವತ್ತು ಕೂಡ ಈ ಒಂದು ಪರಿಶೀಲನೆ ಕಾರ್ಯ ಹಾಗೂ ಮುಂದುವರಿಯುತ್ತೆ. ಅದರಾಗಿ ನಿನ್ನೆ ಕೂಡ ಕೆಲವು ಬ್ಯಾಂಕ್ ಡೀಟೇಲ್ಸ್ಗಳು ಸೇರಿದಂತೆ ಈ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿರುವಂಥದ್ದು. ಈ ಕೆಪಿಎಸ್ಸಿ ನೇಮಕಾತಿ ಸೇರಿದಂತೆ ಪಶು ವೈದ್ಯಾಧಿಕಾರಿಗಳ ಒಂದು ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಪ್ರತಿಯೊಬ್ಬ ಅಭ್ಯರ್ಥಿಯಿಂದ ಕೂಡ 70 ರಿಂದ 80 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡು ಈ ನೇಮಕಾತಿಯನ್ನು ಮಾಡಿಕೊಡ್ತಾ ಇದ್ರು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ದೂರುಗಳು ಕೂಡ ಬಂದಿತ್ತು. ಆಡಿಯೋ ಸಮೇತವಾಗಿ ಅವರ ವಿರುದ್ಧ ಒಂದು ದೂರು ಕೇಳಿ ಬಂದಿತ್ತು. ಆಗ ಎಫ್ಐಆರ್ ಕೂಡ ದಾಖಲಾಗಿ ತನಿಖೆಯನ್ನು ನಡೆಸಿದ್ರು. ಈ ಹವಾಲಾ ರೂಪದಲ್ಲಿ ಹಣ ಕೂಡ ವರ್ಗಾವಣೆಯಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಈ ಬ್ಯಾಂಕ್ ಡೀಟೇಲ್ಸ್ ಸೇರಿದಂತೆ ಕೆಲವು ಡಿಜಿಟಲ್ ಎವಿಡೆನ್ಸ್ಗಳ ಒಂದು ಪರಿಶೀಲನೆ ಕಾರ್ಯ ಕೂಡ ಮುಂದುವರಿತಾ ಇದೆ. ಇವತ್ತು ಕೂಡ ಈ ಒಂದು ಪರಿಶೀಲನೆ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇರುವಂಥದ್ದು. ರಾಜ್ಯದ 8 ಜಿಲ್ಲೆಗಳಲ್ಲಿ 21 ಕಡೆ ಆಗಿರುವಂಥದ್ದು. ಅವರ ಸಂಬಂಧಿಕರು ಸೇರಿದಂತೆ ಅವರ ಆಪ್ತರು ಹಾಗೂ ಅವರ ಒಂದು ಕಚೇರಿಗಳೇನಿದೆ ಅಲ್ಲಿ ಕೂಡ ಈ ಪರಿಶೀಲನೆ ಕಾರ್ಯ ಮುಂದುವರಿತಿದೆ. ಇವತ್ತು ಸಂಜೆವರೆಗೂ ಕೂಡ
ಈ ಒಂದು ಪರಿಶೀಲನೆ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇರುವಂತಹದ್ದು. ಒಂದು ವೇಳೆ ಏನಾದರೂ ಈ ಎಡಿ ಅಧಿಕಾರಿಗಳಿಗೆ ಅವರನ್ನು ವಶಕ್ಕೆ ಪಡಿಬೇಕು ಅಂತ ಏನಾದರೂ ಈ ರೀತಿ ಸಂಶಯ ಬಂದಿದ್ದೆ ಆದರೆ ಅವ್ರನ್ನ ವಶಕ್ಕೆ ಪಡಿತಾರೆ ಅಥವಾ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಹೇಳುವ ಸಾಧ್ಯತೆ ಇರುವಂಥದ್ದು. ಆದರೆ ಈಗ ಅವರ ಒಂದು ಹಣ ಮತ್ತು ಅವರ ಒಂದು ಅಕ್ರಮವಾಗಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ, ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಗೊತ್ತಾಗಬೇಕಾದ್ರೆ ಮಧ್ಯವರ್ತಿಗಳ ಮೂಲಕ ಇವೆಲ್ಲವನ್ನು ಕೂಡ ಡೀಲ್ ಮಾಡ್ತಾ ಇದ್ರು ಅಂತೇಳಿ ಆ ಮಧ್ಯವರ್ತಿಗಳ ನಿವಾಸಗಳ ಮೇಲೆ ಕೂಡ ಈಗ ದಾಳಿ ಕಾರ್ಯ ಮುಂದುವರೆದಿರುವಂತಹದ್ದು. ಸದ್ಯ ಈಗ ಶಿವಶಂಕರಪ್ಪ ಸಾಹುಕಾರ್ ಏನಿದ್ದಾರೆ ಅವರ ಒಂದು ನಿವಾಸದಲ್ಲಿ ಕೂಡ ಈಗ ಆ ಶೋಧ ಕಾರ್ಯ ಮುಂದುವರಿತಾ ಇದೆ. ಕೆಲವು ಡಿಜಿಟಲ್ ಎವಿಡೆನ್ಸ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದೆಡೆ ಇಡಿ ಶಾಕ್, ಮತ್ತೊಂದು ಕಡೆ ಹೈಕೋರ್ಟ್ ಗುಡ್ ನ್ಯೂಸ್ ಕೊಟ್ಬಿಟ್ಟಿದೆ. ಕೆಪಿಎಸ್ಸಿ ಶಿವಶಂಕರಪ್ಪ ಅಮಾನತು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ರಾಜ್ಯಪಾಲರು ಹೊರಡಿಸಿದ್ದ ಅಮಾನತು ಆದೇಶ ರದ್ದಾಗಿದೆ. ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಅಧಿಕಾರಿಗಳ ಶಾಕ್ ಒಂದು ಕಡೆಯಾದರೆ, ಇತ್ತ ಹೈಕೋರ್ಟ್ನಿಂದ ಬಂದಿರುವ ಗುಡ್ ನ್ಯೂಸ್. ಕೆಪಿಎಸ್ಸಿ ಶಿವಶಂಕರಪ್ಪ ಅಮಾನತು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿರುವುದು ಹೈಕೋರ್ಟ್. ರಾಜ್ಯಪಾಲರು ಹೊರಡಿಸಿದ್ದಂಥ ಅಮಾನತು ಆದೇಶ ರದ್ದಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷರನ್ನಾಗಿ ಮರು ನೇಮಕಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಜುಲೈ 10ರಂದು ಅಮಾನತು ಮಾಡಿದ್ರು ರಾಜ್ಯಪಾಲರು. ಕೆಪಿಎಸ್ಸಿಯಲ್ಲಿ ಅಂತ ಹೇಳಿದ್ರೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅಕ್ರಮ ಆಗಿದೆ ಎನ್ನುವ ಕಾರಣಕ್ಕಾಗಿ. ಇನ್ನೊಂದೆಡೆ ಅವರ ಮಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಕಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ, ನಕಲಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಕೆಪಿಎಸ್ಸಿಯ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಅಮಾನತು ಮಾಡಲಾಗುತ್ತೆ. ಈ ಅಮಾನತು ಆದೇಶವನ್ನು ಹೊರಡಿಸಿರೋದು ಕರ್ನಾಟಕದ ರಾಜ್ಯಪಾಲರು. ಅದಾದ ಬಳಿಕ ಕೋರ್ಟ್ ಮೆಟ್ಟಿಲೇರಿದ್ರು ಶಿವಶಂಕರಪ್ಪ ಸಾಹುಕಾರ್. ಅಲ್ಲಿ ಅವರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಈ ಅಮಾನತು ಆದೇಶವನ್ನು ಹೈಕೋರ್ಟ್ ಪೀಠ ರದ್ದು ಮಾಡಿದೆ ಎನ್ನುವ ಮಾಹಿತಿ ಇದೆ.